ಸ್ಥಳಗಳನ್ನು ಸದುಪಯೋಗಪಡಿಸಿಕೊಂಡು ಅವರ ಭವಿಷ್ಯ ಉತ್ತಮಪಡಿಸಿಕೊಂಡು ತಿಳಿಸ್ತೇನೆ. ಪಿಯುಸಿ ವಿಜ್ಞಾನ ವಿಭಾಗವಿದ್ದು PCMB ಕೋರ್ಸ್ ಇರ್ತದೆ. ಈ ಒಂದು ಕಾಲೇಜಿನಲ್ಲಿ ಸೇರಲು ಬಯಸಿದ ವಿದ್ಯಾರ್ಥಿಗಳು ಏನ್ ಬರ್ತಾರೆ ಎಲ್ಲಾನು ಟೆಕ್ಸ್ಟ್ ಬುಕ್ಸ್, ಲ್ಯಾಬ್ ಮ್ಯಾನ್ಯಲ್. ಪಿಯುಸಿ ವಿಜ್ಞಾನ ವಿಭಾಗವಿದ್ದು PCMB ಕೋರ್ಸ್ ಇರ್ತದೆ. ಈ ಒಂದು ಕಾಲೇಜಿನಲ್ಲಿ ಸೇರಲು ಬಯಸಿದ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಆಧಾರ್ ಕಾರ್ಡು ಮತ್ತೆ ಫೋಟೋ, SSLC ಮಾರ್ಕ್ಸ್ ಕಾರ್ಡು ಇಟ್ಕೊಂಡು, ಕ್ಯಾಸ್ಟ್ ಆಧಾರ್ ಕಾರ್ಡ್ ಇಟ್ಕೊಂಡು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ಮೇಲೆ ಒಂದು ನಮ್ಮ ಲಾಗಿನ್ ಬರುತ್ತೆ. ನಮ್ಮ ಲಾಗಿನ್ ಇಂದ ಡಿಸ್ಟ್ರಿಕ್ಟ್ ಲಾಗಿನ್ ಕಳಿಸ್ತೀವಿ. ಅದರ ಒಂದು ಡಿಸ್ಟ್ರಿಕ್ಟ್ ಲಾಗಿನ್ ಇಂದ ನಮ್ಮ ಅಲ್ಪಸಂಖ್ಯಾತ ನಿರ್ದೇಶನ ಲಾಗಿನ್ ಹೋಗುತ್ತೆ. ಅಂಕಗಳನ್ನ ಆಧಾರದ ಮೇಲೆ, ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಆಗುತ್ತೆ. ಪ್ರವೇಶನ ಬರುವಂತಹ ಎಲ್ಲ ವಿದ್ಯಾರ್ಥಿಗಳು ಏನ್ ಬರ್ತಾರೆ ಎಲ್ಲಾನು ಟೆಕ್ಸ್ಟ್ ಬುಕ್ಸ್, ಲ್ಯಾಬ್ ಮ್ಯಾನ್ಯಲ್, ಲೇಖನ ಸಾಮಗ್ರಿಗಳು, ಯೂನಿಫಾರ್ಮ್, ಶೂ ಎಲ್ಲಾ ರೀತಿಯ ಸೌಲಭ್ಯವನ್ನ ಕೊಡ್ತೀವಿ. ಅವ್ರಿಗೆ ಏನು ಕೊರತೆ ಇರೋದಿಲ್ಲ. ಮಕ್ಕಳು ಏನು ತರಂಗಿಲ್ಲ, ಎಲ್ಲ ಸಂಪೂರ್ಣ ಸರ್ಕಾರದಿಂದ ಉಚಿತವಾಗಿ ನೀಡಲಾಗುತ್ತದೆ. ಇದರ ಒಂದು ಪ್ರಯೋಜನವನ್ನು ಸದ್ಬಳಕೆ ಮಾಡ್ಕೋಬೇಕಂತ ತಿಳಿಸ್ತೇನೆ. ಮರುಳಸಿದ್ದೇಶ್ವರ ಪ್ರಾಂಶುಪಾಲರು, ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆ, ಶ್ರಾವಣನಹಳ್ಳಿ, ಕೊಡಗಿನಹಳ್ಳಿ ಹೋಬಳಿ, ಮಧುಗಿರಿ. ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಶ್ರಾವಣನಹಳ್ಳಿ. ಈ ಶಾಲೆಯು 2015-16ನೇ ಸಾಲಿನಿಂದ ಪ್ರಾರಂಭವಾಗಿ 10 ವರ್ಷ ಕಳೆದಿದೆ. ನಮ್ಮ ಒಂದು ಶಾಲೆಯು 10 ಎಕರೆ ವಿಸ್ತೀರ್ಣದಲ್ಲಿ ವಿಶಾಲವಾಗಿ ಸ್ಥಾಪನೆಯಾಗಿದ್ದು, ಈ ಒಂದು ಶಾಲೆಯಲ್ಲಿ ವಿಶಾಲವಾದ ಕಟ್ಟಡಗಳು, ಪರಿಸರ, ಉತ್ತಮವಾದ ಪರಿಸರ ತುಂಬಾ ಉತ್ತಮವಾಗಿದೆ. 10 ಎಕರೆ ವ್ಯಾಪ್ತಿಯಲ್ಲಿದೆ. ಇಲ್ಲಿ ಹೈಸ್ಕೂಲ್ ಬಂದು 300 ಜನ ವಿದ್ಯಾರ್ಥಿಗಳು, ಕಾಲೇಜು 120 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಕಾಲೇಜು ವಿಜ್ಞಾನ ವಿಭಾಗವಿದ್ದು ಕಾಲೇಜಿನಲ್ಲಿ PUCಯಲ್ಲಿ ಸೈನ್ಸ್ ಇದೆ. ನಮ್ಮಲ್ಲಿ PCMB. ಇಲ್ಲಿ ನುರಿತ ಉಪನ್ಯಾಸಕರಿದ್ದಾರೆ, ಮತ್ತೆ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯವಿದೆ. CT ಮತ್ತೆ JEE ಕೋಚಿಂಗ್ ಸಹ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ನುರಿತ ಶಿಕ್ಷಕರಿದ್ದು ಉಚಿತ ವಸತಿ, ಊಟ, ಲೇಖನ ಸಾಮಗ್ರಿಗಳು, ಶೂ, ಸಮವಸ್ತ್ರ ಎಲ್ಲವನ್ನು ಸಹ ಉಚಿತವಾಗಿ ನೀಡಲಾಗುತ್ತದೆ. ಲ್ಯಾಬ್ ಫೆಸಿಲಿಟೀಸು, ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಎಲ್ಲ ರೀತಿಯ ಲ್ಯಾಬ್ಗಳು ನಮ್ಮಲ್ಲಿದೆ. ಟೋಟಲ್ 30ಕ್ಕೂ ಹೆಚ್ಚು ಸಿಬ್ಬಂದಿಗಳಿದ್ದಾರೆ. ಸಿಬ್ಬಂದಿಗಳು ಯಾವುದೇ ರೀತಿ ಕೊರತೆ ಇಲ್ಲ. ದಿನಚರಿ ಬೆಳಗ್ಗೆ 5:30 ರಾತ್ರಿ 10:00ವರೆಗೂ ದಿನಚರಿ ಇರ್ತದೆ ವಿದ್ಯಾರ್ಥಿಗಳಿಗೆ. ಬೆಳಗ್ಗೆ 5 ಗಂಟೆಗೆ ವಿದ್ಯಾರ್ಥಿಗಳೆಲ್ಲ ಎಬ್ಬರಿಸ್ತೀವಿ ನಾವು. ಎಲ್ಲ ವಿದ್ಯಾರ್ಥಿಗಳು ಫ್ರೆಶ್ ಅಪ್ ಆಗಿ ಜಾಯಿನ್ ಮಾಡ್ಕೊಂಡು ಬೆಳಿಗ್ಗೆ ಟೀ ಕಾಫಿ ಕುಡ್ಕೊಂಡು ಓದ್ಕೊಳಕ್ ಕೂತ್ಕೋತಾರೆ. ಅದಾದ್ಮೇಲೆ 8:00ವರೆಗೆ ರೆಡಿಯಾಗಿ ಟಿಫಿನ್ ಮಾಡ್ಕೊಂಡು ಎಲ್ಲರೂ ಸಾಲಾಗಿ ಶಾಲೆಗೆ ಬರ್ತಾರೆ. ಮತ್ತೆ 10 ಗಂಟೆಯಿಂದ ತರಗತಿಗಳು ಪ್ರಾರಂಭವಾಗಿ 4:00ವರೆಗೂ ಸಹ ತರಗತಿಗಳು ಇರ್ತವೆ. 4:00ವರೆಯಿಂದ 6 ಗಂಟೆವರೆಗೂ ಮಕ್ಕಳು ಆಟ ಆಡ್ಕೋತಾರೆ. 6 ಗಂಟೆಯಿಂದ ಟೀ ಕುಡ್ಕೊಂಡು ಮತ್ತೆ ಓದ್ಕೋತಾರೆ. 8 ಗಂಟೆ ಊಟ ಮಾಡ್ಕೊಂಡು ರಾತ್ರಿ 10:00ವರೆಗೂ ವಿದ್ಯಾರ್ಥಿಗಳು ಓದ್ಕೊಂಡು 10:30 ಮಲ್ಕೊಂಡು 5:00ವರೆಗೆ ಎದ್ದೇಳ್ತಾರೆ. 6 ಜನ ವಿದ್ಯಾರ್ಥಿಗಳಿಗೆ ಒಂದು ರೂಮ್ ಇದೆ. ಮಂಚ ಇದೆ, ಕಬೋರ್ಡ್ಸ್ ಇದೆ, ಬೆಡ್ ಇದೆ, ಪಿಲ್ಲೋ ಇದೆ, ಬ್ಲಾಂಕೆಟ್, ಬೆಡ್ಶೀಟ್ಸ್, ಫ್ಯಾನು, ಲೈಟು ಎಲ್ಲಾ ತರ ಸೌಕರ್ಯಗಳು ಇದೆ. ಬಂದ್ಬಿಟ್ಟು ಬಾಲಕ ವಿದ್ಯಾರ್ಥಿ ನಿಲಯದಲ್ಲಿ ನಮ್ಮ ಮಹಿಳಾ ಶಿಕ್ಷಕರು ಮತ್ತೆ ಸ್ಟಾಫ್ ನರ್ಸರು ವಿದ್ಯಾರ್ಥಿಗಳ ಜೊತೆಗೆ ಇರ್ತಾರೆ. ಬಾಲಕ ವಿದ್ಯಾರ್ಥಿನಲ್ಲಿ ಒಬ್ಬ ಟೀಚರು ಮತ್ತೆ ಸೆಕ್ಯೂರಿಟಿ ವಿದ್ಯಾರ್ಥಿಗಳ ಜೊತೆಗೆ ಇದ್ದು ಉತ್ತಮವಾಗಿ ಮಕ್ಕಳಿಗೆ ಸ್ಪಂದಿಸ್ತಾ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಡ್ತಾರೆ. ಈ ಸರಿ 30 ಜನ ವಿದ್ಯಾರ್ಥಿಗಳು ಪಾಸ್ ಆಗಿ ಕಳೆದ ಬಾರಿಗಿಂತಲೂ ಉತ್ತಮ ಫಲಿತಾಂಶ ಬಂದಿರುತ್ತದೆ. ಟಾಪರ್ಸ್ ತೌಫಿಕ್ ಡಿ 69 ಅಂಕಗಳನ್ನು ಪಡೆದಿರುತ್ತಾನೆ. ಅದೇ ರೀತಿ 100 ಜನ ವಿದ್ಯಾರ್ಥಿನಿ ಸಹ 569 ಅಂಕಗಳನ್ನು ಪಡೆದಿರುತ್ತಾರೆ. ಎಲ್ಲ ಮಕ್ಕಳುಗಳು ಸರ್ಕಾರ ಕೊಡುವಂತಹ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಅವರ ಭವಿಷ್ಯ ಉತ್ತಮಪಡಿಸಿಕೊಳ್ಳಲು ತಿಳಿಸ್ತೇನೆ.